ಹೆಂಗ್ ಮಾಡಿ ನಿನ್ ಮಾಡಿ ಅಂದ ಮಾಡಲ್ಲಿ ಹೋಗಿ ಮಾತಾಡಿ ಇಡ್ತೀನಿ. ಇನ್ ಕೇಸ್ ಅಲ್ಲಿ ವಿಡಿಯೋ ಮಾಡೋದ ಕಂಟಿನ್ಯೂ ಮಾಡೋದಾದ್ರೆ ಬ್ಲಾಗ್ ಆಕೈತಿ, ಇಲ್ಲ ಅಂದ್ರೆ ಇಲ್ಲಿಗೆ ಬ್ಲಾಗ್ ಮುಗಿತೈತಿ. ಈ ದಡಿಗೆ ಮುಗಿಲ್ತರಿ. ಬರ್ರಿ ಎದ್ರ ಬಂದ್ಬಿಡ್ರಿ ಇವ್ರು ನೋಡಿ ಇವ್ರನ್ನ. ನಾನು ಮೋಟೋ ಬ್ಲಾಗಿಂಗ್ ಮಾಡ್ಬೇಕ, ಅದೊಂದು ಆಸೆ ನಮ್ದು. ಬೈದಾರ ಗೊತ್ತೆ ನಾನು ಆ ರೀತಿಯ ಮಾತುಗಳನ್ನು ಆಡೋದಿಲ್ಲ. ಮೊದಲನೇದಾಗಿ ಅದಕ್ಕೆ ಪ್ರತಿಕ್ರಿಯಿಸೋದೇ ಬಹಳ ತಪ್ಪು ಅಂತ ನನಗೆ ಅನ್ಸುತ್ತೆ. ಇಷ್ಟು ಚಲೋ ಬರುತ್ತೆ ನೋಡ್ಬಿ ನಿಂದ ಇಲ್ಲ ಏನು ಕ್ಲಿಪ್ ಕ್ಲಿಯರ್. ಇಲ್ಲೇ ಒಂದು ಏನಾರು ತಗೋಬೇಕು ನೀನು. ಅಲ್ಲಿ ಇದೊಂದು ಆ್ಯಂಗಲ್ ಒಂದು, ಇದಕ್ಕೆ ವಿಂಡೋ ಕಾಣಿಸ್ಬೋದು. ಇದೊಂದು ಆ್ಯಂಗಲ್ ಇದೊಂದು ಆ್ಯಂಗಲ್. ವಿಂಡೋಕ್ ಬೇಡ, ಇದು ಕಾಣಿಸ್ಬೇಕು. ಯಾಕಪ್ಪ ಎಮರ್ಜೆನ್ಸಿ ಒಮ್ಮೆ ವಿಂಡೋ ತೆಗೆದಂದ್ರೆ ಅಂಟೋಳದಂದೆ. ಯಾಕೆ ಚಲೋ ಬರುತ್ತೆ ನೋಡಿ ಇದು. ಒಂದು 2 ಗೊಬ್ಬರ ತೊಗೋಬೇಕು, ಒಂದು 5-6 ಗೊಬ್ಬರ ತೊಗೊಂಡ್ರೆ ಹಾಕ್ಬಿಡೋದು. ಬೇಡ ನಂಗೆ ಬ್ಯಾರ್ಲ ಅಂತ ತಿನ್ನಂಗಿಲ್ಲ. ಕ್ಯಾಲರೀಸ್ ಬರ್ತಾಳ ಮಸಾಲೆ ದೋಸೆ ತಿಂತಾನ. ಗೈಸ್ ನನ್ನ ಮಗ ಕಾಣತ್ತೆ. ಸೊ ಗೈಸ್ ಇವತ್ತು ನಾವೆಲ್ಲಿ ಹೊಂಟಿವಪ್ಪ ಅಂದ್ರೆ ದಾವಣಗೆರೆ ಹೊಂಟಿವಿ. ಯಾಕಂದ್ರೆ ಬೆಣ್ಣೆ ದೋಸೆ ತಿನ್ನಕ್ಕೆ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಭಾಳ ದಿವಸ ಆದ್ಮೇಲೆ ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡು ಇದೊಂದು ಸ್ಟಾರ್ಟ್ ಮಾಡೀನಿ. ಏನಪ್ಪಾ ಅಂದ್ರೆ ನಾವು ಹೊಂಟಿವಿ ದಾವಣಗೆರೆಗೆ. ಫಸ್ಟ್ ಟೈಮ್ ಕಾರಣ ನಾನು ಅಮ್ಮೋಗ ದಾವಣಗೆರೆ ಎದಕ್ಕೆ ಹೊಂಟಿವಪ್ಪ ಅಂದ್ರೆ ಬೆಣ್ಣೆ ದೋಸೆ ತಿನ್ನಕ್ಕೆ ಹೊಂಟಿವಿ. ಹೊಟ್ಟೆ ಭಾಳ ಸಿತ್ತೆ, ಭಾಳ ದಿವಸ ಬೆಣ್ಣೆ ದೋಸೆ ತಿನ್ನಲಾರ್ದ ಚಟಪಟ ಅನ್ನೋದು ಮೈಂಡ್. ಸೊ ಹಾಗಾಗಿ ದಾವಣಗೆರೆ ಫೇಮಸ್ ಬೆಣ್ಣೆ ದೋಸೆ ತಿನ್ನಾನ. ಅದು ಫೇಮಸ್ ಹೋಟೆಲ್ನಾಗ ತಿನ್ನಾನ. ಆಲ್ಮೋಸ್ಟ್ ಅಲ್ಲಿ ಫೇಮಸ್ ಇರೋದು ಒಂದು 2-3 ಗೊತ್ತು ನನಗೆ. ನಮ್ಮ ಹಣೆ ಬರೋಕೆ ಏನಾರ ಅಲ್ಲೇ ಓಪನ್ ಇದ್ದಾರೆ ತಿನ್ನಾನ, ಇಲ್ಲಾಂದ್ರೆ ಬೇರೆ ಕಡೆ ಬೆಣ್ಣೆ ದೋಸೆ ತಿನ್ನೋಣ ಅಂತ. ಸೊ ಒಟ್ಟು ಬೆಣ್ಣೆ ದೋಸೆ ತಿನ್ನೋದು ಇವತ್ತು ನಮ್ಮ ಚಾಲೆಂಜ್. ಅಟ್ ಎನಿ ಕಾಸ್ಟ್ ವಿ ಶುಡ್ ಕಂಪ್ಲೀಟ್ ದಿಸ್ ಚಾಲೆಂಜ್, ವಿಲ್ ಸಿ. ಸೊ ಹಂಗೆ ನಮ್ಮ ಜೊತೆ ನಮ್ಮ ಆಮೇಲೆ ಸ್ವಲ್ಪ ಈ ಕಡೆ ನೋಡು ಕಂದ. ಸಾಂಗ್ ಕೇಳು, ಸಾಂಗ್ ಲೆಜೆಂಡರಿ ಸಾಂಗ್ಸ್ ಇವೆಲ್ಲ. ಸೊ ಗೈಸ್ ಈಗ ನಾವು ಅದೀವಿ ರಾಣೆಬೆನ್ನೂರು ದಾಟಿವಿ. ರಾಣೆಬೆನ್ನೂರು ದಾಟಿ ನೀರಿನ ಬಾಟ್ಲಿ ತಗೋಣ ಅಂತೇಳಿ ನೆನೆಸಿವಿ. ಯಾವುದಪ್ಪ ಅಂದ್ರೆ ಇದು ಸಮೃದ್ಧಿ ಫ್ಯಾಮಿಲಿ ಡಾಬಾ. ಆಲ್ಮೋಸ್ಟ್ ಅಲ್ಲಿ KSRTC ಬಸ್ ಎಲ್ಲ ಇಲ್ಲೇ ಸ್ಟಾಪ್ ಮಾಡ್ತಾರೆ, ಹಾಗೆ ನಾವು ಇಲ್ಲೇ ಸ್ಟಾಪ್ ಮಾಡಿ. ಸೊ ಈಗ ಇಲ್ಲಿಂದ ಹೋಗ್ಬೇಕು, ಬಾಯಾರಿಕೆ ಭಾಳ ಆಗತ್ತೆ. ಹೋಗೋಣ ದಾವಣಗೆರೆ ಹೋಗಿ ಸಿಗೋಣ. ಟೈಮ್ ಎಷ್ಟು ಅದು 10 ಗಂಟೆ ಆತ. ಅಲ್ಲೇ ಬೆಣ್ಣೆ ದೋಸೆ ಅಂಗಡಿ ಕ್ಲೋಸ್ ಆಗಿರ್ಬೋದು, ವಿಲ್ ಸಿ. ಬೆಣ್ಣೆ ದೋಸೆ ತಿನ್ಬೇಕು ಅನ್ಸತೈತಿ, ಬಟ್ ನಾ ಅನ್ಕೊಂಡಿದ್ದು ಹೋಟೆಲ್ ಇರುತ್ತಿಲ್ಲ. ಊಟ ನೋಡೋಣ, ಆದ್ರೂ ತಿನ್ನ ನೋಡಿ ಕೇಳ. ಗಾಯ್ಸ್ ಇಲ್ಲಿ ತೋರಿಸಿದೆ ಯಾರ್ಯಾರಿಗೆ, ಇಲ್ಲಿ ನಾನು ತೋರ್ಸ ಯಾರ್ಯಾರಿಗೆ ಬೆಣ್ಣೆ ದೋಸೆ ಚಲೋ ತಿನ್ಬೇಕು. ಇಲ್ಲಿ ಒಂದು ಹೋಟೆಲ್ ರೆಫರ್ ಮಾಡ್ತೀನಿ, ಅದರ ಲೊಕೇಶನ್ ಕೊಡಿ ಹೆಂಗೆ ಹೋಗಿ. ನಾನು ವಸಂತ ಬೆಣ್ಣೆ ದೋಸೆ ಅಂತೇಳಿ ನನಗೂ ನಮ್ಮ ಮಾವ ಹೇಳೋದು ಗೊತ್ತಾಗಿದೆ, ಅದ ಫೇಮಸ್ ಅಂತೇಳಿ. ಸೊ ಈಗ ನಾವು ಸಿಟಿ ಒಳಗೆ ಇರೋದ್ರಿಂದ ಭಾಳ ಟೆನ್ಷನ್ ಇರುತ್ತೆ ನನಗೆ. ವಿಲ್ಸಿ ಗಾಡಿ ಅಣ್ಣ ಅಂತೇಳಿ ಹೋಗ್ತೀನಿ. ಹೆಸಿಟೇಟ್ ನನಗೆ. ಹೈವೇದಾಗ ಓಡಿಸಿದ ಒಂದು, ಇಲ್ಲಿ ಓಡಿಸೋದ ಒಂದು. ಇಷ್ಟು ಹೇಳ್ತಾ ಬೆಣ್ಣೆ ದೋಸೆ ಹೋಟೆಲ್ ಓಪನ್ ಇದ್ರೆ ಅಲ್ಲಿ ಸಿಗೋಣ. ಧನ್ಯವಾದಗಳು. ಇದಪ್ಪ ವಸಂತ ಬೆಣ್ಣೆ ದೋಸೆ. ನೀನು ಇಲ್ಲೇ ಬಂದೀನಿ, ವಾಪಸ್ ಇಲ್ಲೇ ಬನ್ನಿ ಬಂದು ಇಟ್ಟು ಹೋಗ್ಬಿಡೋದು. ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಕಾಣುತ್ತೆ ಮಗ. ಫ್ರಂಟ್ ಕ್ಯಾಮ್ರಾ ಚೆನ್ನಾಗೈತೆ, ಬ್ಯಾಕ್ ಕ್ಯಾಮ್ರಾ ಎಷ್ಟೆಲ್ಲ ಯಾಕೆ ಹದಗೆಟ್ಟಿಲ್ಲ ಇನ್ನು. ಸೊ ಗೈಸ್ ನಾವೀಗ ಬೆಣ್ಣೆ ದೋಸೆ ಬಂದೆವು. ಹಾಂ ಏನಿದೆ ಏನಿದೆ ಅಲ್ಲ ಪಲ್ಯ ಅಲ್ಲ ಆಲೂಗಡ್ಡೆ ಪಲ್ಯ. ಹಾಂ ಹಾಂ ತಡೆ ಚಟ್ನಿ ಹಾಕೊಂಬ. ಇದು ಅದು ಹಂಗೆ
ಹಾಂ ಪೂರ ಅದೇ ಕೊಡೋದು ಹಾಂ ಪೂರ ಸಾಫ್ಟ್ ಹಾಂ ಸ್ಯಾಟಿಸ್ಫ್ಯಾಕ್ಷನ್ ಹಂಗೆ ಇಲ್ಲಿ ಮಠ ಬಂದಿದೆ. ಕ್ರಿಸ್ಪಿ ಹೆಂಗೆ ಕಾಣುತ್ತೆ ನೋಡಿ, ಕ್ರಿಸ್ಪಿ ಹೆಂಗೆ ಕಾಣಿಸುತ್ತೆ. ಹಾಂ, ಇಲ್ಲೇ ಒಂದು ವಿಡಿಯೋ ಮಾಡಿದ್ದೆ. ಇಲ್ಲೇ ಹಿಂದೆ ಹೋಟೆಲ್ ಇದೆ ದರ್ಶನ್. ನಾನು ಅಲ್ಲಿ ಮಾದೇವ್ ಆ ತೊಗೊಂಡಿದ್ದಿಲ್ಲ ಇದೆ ಇಲ್ಲ ಹಂಗೂ ಇಲ್ಲೇ ಬರ್ತೀನಿ ಅಲ್ಲಿ ಎರಡು ಸಾಕಲ್ಲ. ಹಾಂ ಹೇಳಿದ್ವಿ ಎರಡು ಸಿಂಗಲ್ ಎಲ್ಲ ಹಿಂಗೆ ಗೈಸ್, ಸ್ವರ್ಗ ಹೆವೆನ್ ಅಂತಾರಲ್ಲ ಅದು ಈ ತಾಟ್ನಾಗ ಐತಿ. ದಾವಣಗೆರೆ ಬೆಣ್ಣೆ ದೋಸೆ 87. ಗೈಸ್, ರೌಂಡ್ 2 ಬ್ಯಾಟಿಂಗ್ ಇದೆ. ರೌಂಡ್ 1 ಮುಗಿತು, ರೌಂಡ್ 2 ಸ್ಟಾರ್ಟ್ ಇದೆ. ಬೆಣ್ಣೆ ದೋಸೆ ಸ್ವರ್ಗಾಣ ಸ್ವರ್ಗಾಣ ಹೆವನ್ ಅಮ್ಮ, ಹೆಂಗಿತ್ತ ಬೆಣ್ಣೆ ದೋಸೆ? ಟೇಸ್ಟ್ ಹೆಂಗಿತ್ತ? ಹೆವೆನ್. ಹೆವಿ ಫುಲ್ ಹೆವನ್. ನಾ ಅಮ್ಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಫಸ್ಟ್ ಟೈಮ್ ಬೆಣ್ಣೆ ದೋಸೆ. ನನಗೊಂದು ಸಾರ್ಥಕ ಆತ. ಇಬ್ಬರಿಗೆ ಮಾಡಿಸೀನಿ. ಹಿಂಗೆ ನಮ್ಮ ಫ್ರೆಂಡ್ ದರ್ಶನ್ ಒಬ್ಬಂಗೆ, ಇವಂಗೊಬ್ಬಂಗೆ. ದರ್ಶನ್ ಇದ್ದಾಗ ಇಲ್ಲಿ ಜಾಗ ಇದ್ದಿದ್ದಿಲ್ಲ. ಇದು ಆ್ಯಕ್ಚುಲಿ ಹೋಟೆಲ್ ಮುಚ್ಚಿತ್ತೇವೆ, ಬಟ್ ಅವಂಗೆ ಬೇರೆ ಬೆಣ್ಣೆ ದೋಸೆ ಹೋಟೆಲ್ ತೋರಿಸೀನಿ. ಇವಂಗ ಇದು ವಸಂತ ಬೆಣ್ಣೆ ದೋಸೆ ಅಂತೇಳಿ ಫೇಮಸ್. ಇದು ಯಾರ್ಯಾರು ಇಲ್ಲಿ ಬಂದು ಟೇಸ್ಟ್ ಮಾಡಂಗಿದ್ರೆ ಮಾಡಿರಿ. ನನಗಂತೂ ಭಾಳ ಇಷ್ಟ ಇಲ್ಲಿ ಬೆಣ್ಣೆ ದೋಸೆ. ಈಗ ನಾವಂತೂ ಬೆಣ್ಣೆ ದೋಸೆ ತಿಂದೆ. ಸೊ ಬೇರೆ ಕೆಲಸ ಐತಿ, ಮುಗಿಸ್ಕೊಂಡು ಹೋಗೋಣಂತ. ಇಷ್ಟಂತೂ ಈ ವಿಡಿಯೋ ಇತ್ತು, ಇನ್ನೂ ಮುಂದೆ ಮಾಡ್ತೀನಿ. ನೋಡೋಣ, ಎಲ್ಲರೂ ಹೋಗೋಣ, ಬರ್ರಿ ಸಿಗೋಣಂತ. 15 minutes later. ಗೈಸ್, ಈಗ ನಾವು ಬಿಸಿಲಾಗ ಬೆಂದು ಹೋಗಿವಿ. ಇಲ್ಲಿ ಒಂದು ಸಾಯಿಬಾಬಾ ಗುಡಿ ಐತಿ. ನಮ್ಮ ಸಾಯಿಬಾಬಾ ಅವ್ರ ಬೆಟ್ಟ ಇರಲಿಲ್ಲ ಅಂದ್ರೆ ಹೆಂಗೆ? ನಮ್ಮ ಸಾಯಿಬಾಬಾ ಅವ್ರ ಬೆಟ್ಟ ಇರಲಿಲ್ಲ ಅಂದ್ರೆ ಹೆಂಗೆ? ಇಷ್ಟು ದೂರ ಬಂದು ಬಾಬಾ ಇದ್ರಿ ಇದ್ರೇನು ಗುಡಿ ಹೆವಿ ಐತೆ ಅದು. ಹ್ಞೂ ನೋಡಿ ಇಲ್ಲಿ ಹೆಂಗೈತಿ. ಸೊ ಎರಡು ಅದಾವು, ಅಲ್ಲೊಂದು ಐತಿ ಇಲ್ಲೊಂದು ಐತಿ. ಎಲ್ಲಿ ಹೋಗ? ಶಿರ್ಡಿ ಸಾಯಿಬಾಬಾ ಪ್ರಸಾದ ಮಂದಿರ ಇದೆ. ವಾವ್, ನೆಕ್ಸ್ಟ್ ಲೆವೆಲ್ ಪೀಸ್. ಸೈಡ್ ಹೋಗಿ ಇಬ್ಬರು ಮನೆಯದಕ್ಕೆ ಸಾಕ್ಷಿ. ಇಂಥ ಚೆನ್ನಾಗಿ ಮಾಡ್ಯಾರ ಅಂದ್ರೆ ಒಳಗೆ ಫುಲ್ ಲಕ್ಸುರಿ ಆ್ಯಂಡ್ ಡಿವೈನ್ ಫುಲ್ ಐತೆ. ಇಲ್ಲಿ ಇದು ಐತೆ ದತ್ತಾತ್ರೇಯ, ಇಲ್ಲೊಂದು ಸಾಯಿಬಾಬಾರ ಮೂರ್ತಿ, ಆಮೇಲೆ ಮೇನ್ ಮೂರ್ತಿ ಇಲ್ಲೈತೆ. ಹಂಗೈತೆ ಫೀಲ್. ಆ್ಯಕ್ಚುಲಿ ಸಾರ್ಥಕ ಆತ ಇವತ್ತು ಬಂದಿದ್ದೆ. ಈಗ ಬಾಬಾರ್ ನೋಡಿದಂತೂ ಡಿವೈನ್ ಫುಲ್ ಐತೆ ಮೈಂಡೆಲ್ಲ. ಸೊ ಓಂ ಶ್ರೀ ಸಾಯಿರಾಮ್. ಗೈಸ್, ಒನ್ ಆಫ್ ದ ಮೆಮೊರಬಲ್ ಡೇ ಅದು ನನಗಿದೆ. ನಾನು ದಾವಣಗೆರೆಗೆ ಭಾಳ ಸರಿ ಬಂದೀನಿ. ಈ ದೇವಸ್ಥಾನಕ್ಕೆ ಬಂದಿಲ್ಲ, ಬೇರೆ ಕಡೆ ಹೋಗಿದ್ದೆ. ಬಟ್ ನೆಕ್ಸ್ಟ್ ಲೆವೆಲ್ ಪೀಸ್ ಇತ್ತೆ. ಸೊ ಅಲ್ಲಿ ಲೇಡೀಸ್ ಹೊಂಟ್ರಲ್ಲ, ಅವ್ರದ್ದು ಎಕ್ಸಾಮ್ ಐತೆ. ಆ್ಯಕ್ಚುಲಿ ಅಲ್ಲಿ ಹೊಂಟ್ರ ನೋಡ್ರಿ, ಅವರು ಎಕ್ಸಾಮ್ ಐತಿ. ಹಾಲ್ ಟಿಕೆಟ್ ಬಂದು ದೇವ್ರ ಹತ್ರ ಶ್ರದ್ಧೆಯಿಂದ ಇಟ್ಟು ಹೋದ್ರೆ, ನಮ್ಮ ವಾಯ್ಸ್ ಹಂಗಿರೋದಿಲ್ಲ. ಹಾಲ್ ಟಿಕೆಟ್ ಕೊಟ್ಟ ತಕ್ಷಣ ಮುದ್ದಿ ಮಾಡಿ ಬ್ಯಾಗ್ನ ಇಟ್ಟು ಬಿಡೋದು. ಕಲಿಬೇಕು, ಅವ್ರು ನೋಡಿ ಕಲಿಬೇಕು. ಎಷ್ಟು ಭಕ್ತಿಯಿಂದ ಬಂದು ಹಾಲ್ ಟಿಕೆಟ್ ನೋಡಿ ದೇವ್ರು ಮುಟ್ಟಿಸಿ ಎಕ್ಸಾಮ್ ಮಾಡಕ್ಕೆ ಹೊಂಟ್ರಿ. ಈಗ ಅವರು ನಾವು ಸ್ವಲ್ಪ ದಾವಣಗೆರೆ ಈವ್ನಿಂಗ್ ಆಗುತ್ತೆ ನಿಮಗೆ.
ಯಾರ್ಯಾರು ಈ ವಿಡಿಯೋ ನೋಡತ್ತೀರಿ ಎಕ್ಸಾಮ್ ಯಾರು ಓದಾವ ಮುಂದೆ ಫ್ಯೂಚರ್ನಾಗ ಅಂತ ಕಟ್ ಮಾಡಪ್ಪ ಅದನ್ನ. ಆ್ಯಕ್ಚುಲ್ ಮಜಾ ಈಗಿಂದ ಶುರು, ಈಗ ಆಟ ಶುರು ಅಂತಾರಲ್ಲ, ಈಗ ನಾವು ಬಸ್ಸಿಗೆ ಹೋಗ್ಬೇಕು ವಾಪಸ್. ಫೋನ್ ತಮ್ಮ ಕೈಲೇ ಇದೆ. ಫೋನ್ ಹುಡುಕಾತೀನಿ ನಾ ಇದ್ರಾಗ ಕಾಲ್ ಮಾಡ್ತೀನಿ. ನೋಡ್ತೇನೆ ಅದ್ರಾಗ ಯಾಕೆ ಬರ್ತೈತಿ ನೋಡ್ತೇನೆ ನೋಡ್ತಿ ಗೈಸ್. ಈಗ ಕಾರ್ನ ಸರ್ವಿಸ್ ಬಿಡತ್ತೀವಿ, ಸರ್ವಿಸ್ ಮುಗಿಸ್ಕೊಂಡೆ ಒಯ್ಬೇಕು. ಈಗ ವಾಪಸ್ ಬಸ್ಸಿಗೆ ಹೋಗೋದ ಜುಗಾಡ ರೋಡ ತಪ್ಪಿದ್ದು ಬಸ್ಸಿಗೆ ಅಡ್ಡಾಡೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಆಗದ ಬೇಕು. ವಾಪಸ್ ನಮ್ಮ KSRTC ಬಸ್ಸಿನ ಜರ್ನಿ ಮಾಡೋಣ. ಅದೇ ಹೆಂಗಿರುತ್ತೆ ನೋಡೀವಿ ಆಲ್ಮೋಸ್ಟ್ ಅಲ್ಲೇ. ಬಟ್ ಈ ಮತ್ತು ನಮ್ಮ ಕ್ಯಾಬ್ ತೊಗೊಂಡು ಬಸ್ ಎಲ್ಲ ಆ ಕಡೆ ಉಂಟಾವಲ್ಲ. ಇದು ನೋಡ್ರಿ ಯಾವ್ದು ಲೆಜೆಂಡ್ರಿ ಓಲ್ಡ್ ಗಾಡಿ ಎಕ್ಸಿಬಿಷನ್ ಈಗಲೇ ಓಪನ್ ಆಗ ಹೊಸ ಕಾರ್ ಮತ್ತೊಂದು ಈಗ ದಾವಣಗೆರೆ ಹೊಸ ಬಸ್ ಸ್ಟ್ಯಾಂಡ್.